ಹಾಯ್ ಎಲ್ಲರಿಗೂ ನಮಸ್ಕಾರ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ವಿಡಿಯೋ ತುಂಬಾ ಡಲ್ ಆಗ್ತಾಯಿದೆ, ವ್ಯೂಸ್ಗೆ ಬರ್ತಾಯಿಲ್ಲ. ತುಂಬಾ ಬೇಜಾರಾಗ್ತಾಯಿದೆ ನನಗೆ. ಚಾನಲೇ ಸ್ಟಾಪ್ ಮಾಡಬೇಕು ಅಂತ ಅಷ್ಟೊಂದು ಮನಸ್ಸಿಗೆ ಬೇಜಾರಾಗಿದೆ. ದಯವಿಟ್ಟು ಕಂಟೆಂಟ್ ಏನಾದರೂ ಚೆನ್ನಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಹೇಳಿ. ನಾನು ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಕಂಟೆಂಟ್ ಚೆನ್ನಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಹೇಳಿ, ಆದಷ್ಟು ಚೇಂಜ್ ಮಾಡ್ಕೊತೀನಿ ಅಂತ. ಆದರೂ ನೀವು ಹೇಳ್ತಾ ಇಲ್ಲ. ಸುಮ್ಮನೆ ಈ ವಿಡಿಯೋನೇ ನೋಡೋದು ಬಿಟ್ಬಿಟ್ಟಿದ್ದೀರಾ. ವಿಡಿಯೋ ಯಾರೂ ನೋಡ್ತಿಲ್ಲ. ವಿಡಿಯೋ ಕಂಟೆಂಟ್ ಏನಾದರೂ ಚೇಂಜ್ ಮಾಡಬೇಕಾ ಹೇಳಿ, ಚೇಂಜ್ ಮಾಡ್ತೀವಿ. ನೀವೇನು ಹೇಳ್ದೆ ಈ ಥರ ಇದ್ದರೆ ನನಗೇನು ಗೊತ್ತಾಗುತ್ತೆ? ಹೌದು, ಈ ವಿಡಿಯೋ ಚೆನ್ನಾಗಿಲ್ಲ ಅಂತಂದರೆ ದಯವಿಟ್ಟು ಹೇಳಿ ಚೆನ್ನಾಗಿಲ್ಲ ವಿಡಿಯೋ, ಬೇರೆ ಕಂಟೆಂಟ್ ತೊಗೊಳ್ಳಿ ಅಂತ. ಅದನ್ನೇ ನಾವು ಬೇರೆ ಕಂಟೆಂಟ್ ತೊಗೊಂಡು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನೋಡಲಿಲ್ಲ ಅಂತಂದರೆ ನಮಗೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಯಾಕಂತಂದರೆ ಒಂದು ವಿಡಿಯೋ ಮಾಡಬೇಕಂತಂದರೆ ಎಷ್ಟೊತ್ತು ಬೇಕು, ಯಾಕೆ ವಿಡಿಯೋ ಲೇಟಾಗಿ ಹಾಕ್ತೀರಾ ಅಂತ ಕೇಳ್ತೀರಾ. ಇದೇ ಪ್ರಾಬ್ಲಮಿಂದನೇ ಮನಸ್ಸಿಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ನನಗೆ ಬರ್ತಾ ಇರೋ ಅಮೌಂಟ್ ನೋಡಿದ್ರೆ ವಿಡಿಯೋನೇ ಆಗಬಾರ್ದು ಅಂತ. ಆದರೂ ಫಸ್ಟಿಂದ ನನಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ ಕೆಲವೊಬ್ಬರು. ಅವ್ರಿಗೋಸ್ಕರ ಆದರೂ ವಿಡಿಯೋ ಆಗಬೇಕು ಅಂತೀನಿ. ಅವ್ರ ಸಪೋರ್ಟ್ ನನಗೆ ಸಿಗ್ತಾಯಿದೆ. ಆದರೆ ಕೆಲವೊಬ್ಬರು ನನಗೆ ಬಾಯಿ ಬಿಟ್ಟು ಏನೂ ಹೇಳ್ತಿಲ್ಲ, ವಿಡಿಯೋ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಇಲ್ಲ ಕಂಟೆಂಟ್ ಚೇಂಜ್ ಮಾಡಿ ಅಂತೇಳಿ ಬೇರೆ ಕಂಟೆಂಟ್ ಆದರೂ ತೊಗೊತೀನಿ. ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಚೆನ್ನಾಗಿಲ್ಲ ಅಂತಂದರೆ. ನೀವು ಈ ಥರ ಸೈಲೆಂಟಾಗಿದ್ದರೆ ನನಗೇನೂ ಗೊತ್ತಾಗಲ್ಲ. ಅಥವಾ ಇದೆರಡು ವಿಡಿಯೋ ತೆಗೆದುಬಿಟ್ಟು ಯಾವುದಾದ್ರೂ ಹೊಸ ವಿಡಿಯೋ ಮಾಡೋದಾ? ಇವಾಗ ಹಳೆ ಕಾಲದ ನಮ್ಮ ಸ್ಟೋರಿ ಇದೆಯಲ್ಲ, ಅದು ತೆಗೆದುಬಿಟ್ಟು ಬೇರೆ ಸ್ಟೋರಿ ಮಾಡೋದಾ? ಮತ್ತು ದ್ಯಾವಮ್ಮನ ಮಕ್ಕಳು ಅದನ್ನು ತೆಗೆದು ಹೊಸ ಸ್ಟೋರಿ ಮಾಡೋದಾ? ಏನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ಹೇಳಿ. ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡಿದ್ರೆ ನನಗೇನು ಗೊತ್ತಾಗಬೇಕು? ರುದ್ರ, ಯಾಕೆ ಯಾವಾಗಲೂ ಖುಷಿಯಾಗಿರೋನು ನೀನು ಇವತ್ತು ಇಷ್ಟೊಂದು ಡಲ್ ಆಗಿದೆಯಾ? ಏನಾಯಿತು? ಕುರಿಮರಿ ಕಟ್ಟಕ್ಕೆ ಬಂದ? ಮೇಡಮ್, ಕುರಿಮರಿ ಕಟ್ಬಿಟ್ಟು ಬಂದೆ. ಓ ಸಿಂಚನಮ್ಮ, ಏನಮ್ಮ ದೂರ ಬಂದುಬಿಟ್ಟಿದ್ಯಾ? ನಿಮ್ಮ ಮಗಳ ಹತ್ರ ಏನೋ ಕೇಳಬೇಕಿತ್ತು, ಅದಕ್ಕೆ ಬಂದೆ. ಅವರೇ ಇಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾರಂತೆ. ಬರ್ತಾವಳೆ. ಹಿಂಗೆ ಮನೆ ಕೂತು ಬೇಜಾರಲ್ಲ, ಸುಮ್ಮನೆ ಅಕ್ಕಪಕ್ಕದವ್ರು ಮಾತಾಡ್ಸಕ್ಕೆ ಹೋಗಿತ್ತಾಳೆ. ಬರ್ತಾವಳೆ ನಡಿಯಮ್ಮ. ಅವಳಕ್ಕ ಬಾಕ್ಲಾಗ ನಿಂತ್ಕೊಂಡೆ ಮಾತಾಡ್ತಾ ಇದೆಯಲ್ಲಪ್ಪ ರುದ್ರ. ಓ ಮೇಡಮ್ಮ, ಇದೇನು ನಮ್ಮನೆಗೆ ಬಂದುಬಿಟ್ಟಿದ್ದೀರಾ? ತಿರ್ಗಾ ಯಾರೇನೇನು ಕಂಪ್ಲೇಂಟ್ ಕೊಟ್ರಾ? ಅಯ್ಯೋ ಹಾಗೇನಿಲ್ಲಮ್ಮ, ಗಾಬರಿ ಆಗಬೇಡಿ ನೀವು, ಆ ಥರದ್ದೇನಿಲ್ಲ. ರುದ್ರ, ಯಾಕಪ್ಪ ತಿರ್ಗಾ ಅದೇ ಯೋಚನೆ ಮಾಡ್ಕೊಂಡು ನಿಂತಿದೆಯಲ್ಲ? ಆಗಿದ್ದಾಗೋಯ್ತು, ಎಲ್ಲ ಮರ್ತು. ಒಂದು ಗಂಡಂದರೆ ಒಂದು ಹೆಣ್ಣು ಸೃಷ್ಟಿ ಆಗಿರ್ತೈತೆ. ಒಂದು ಹೆಣ್ಣಕ್ಕೆ ಒಂದು ಗಂಡು ಸೃಷ್ಟಿ ಮಾಡಿರ್ತಾನೆ ಆ ದೇವರು. ಹೋದ್ಲು, ಅವಳೇ ಇಷ್ಟ ಇಲ್ಲ ಅಂತ ನೀನು ಬಿಟ್ಟು ಹೋದ್ಮೇಲೆ ನೀನು ಯಾಕಪ್ಪ ಯೋಚನೆ ಮಾಡ್ತಾ ಇದೀಯಾ? ಏನಾಯ್ತು ಅಮ್ಮ? ಯಾಕೆ ರುದ್ರ ಆವಾಗಿಂದ ತುಂಬಾ ಡಲ್ ಆಗಿದ್ದಾನಲ್ಲ, ಏನಾಯ್ತು? ನನ್ನ ಹತ್ರ ಹೇಳಿ. ಏನೂ ಇಲ್ಲ ಮೇಡಮ್, ಏನೂ ಇಲ್ಲ. ಸುಮ್ಮನೆ ಇರಪ್ಪ, ಇರೋದನ್ನ ಹೇಳ್ಬೇಕು. ಯಾಕೆ ಸುಮ್ಮನೆ ಮುಚ್ಚಿಕೊಂಡಿರೋದು? ಅಯ್ಯೋ ಏನೂ ಇಲ್ಲ ಸಿಂಚಿನಮ್ಮ. ನಮ್ಮ ಶಾನ್ ಬೋಗ್ರವ್ರಲ್ಲ, ನಮ್ಮ ಅಳಿನೋ ರುದ್ರನವ್ರ ಅಪ್ಪನೋ, ಅವ್ರ ತಂಗಿ ಮಗಳನ್ನ ರುದ್ರನ್ಗ ಮದುವೆ ಮಾಡ್ಕೊಬೇಕು ಅಂತ ಮಾತಾಗಿತ್ತು. ಆ ಹುಡುಗಿ ಯಾರನ್ನೋ ಇಷ್ಟಪಡ್ತಾ ಇದ್ಲಂತೆ. ಮನೆಗೆ ಯಾರಿಗೂ ಕೇಳ್ತೀರಾ ಹೋಗಿ ಅವರಿಬ್ರು ಮದುವೆ ಆಗ್ಬಿಟ್ಟವ್ರೆ. ಅದಕ್ಕೆ ಇವನು ಬೇಜಾರು ಮಾಡ್ಕೊಂಬಿಟ್ಟವನೆ. ಓ, ಆ ಹುಡುಗಿಗೆ ಇಷ್ಟ ಇರಲಿಲ್ವಾ ಇವ್ರು ರುದ್ರ ಅಂತಂದರೆ? ಏನೋ ಅಮ್ಮ, ಇಷ್ಟ ಇತ್ತೋ ಇರಿಲ್ಲ ಏನೋ ಅದೇನೋ ತಿಳಿದ್ನಂಕ. ಇವನೇನೋ ಆ ಹುಡುಗಿ ಮೇಲೆ ಬೆಲೆ ಬೆಮೆ ಇಟ್ಕೊಂಡಿದ್ನು, ಮದುವೆ ಆಗಬೇಕು ನಾನು ಅದೇ ಹುಡುಗಿನಿ ಅಂತ. ಏನೋ ಆ ಹುಡುಗಿಗೆ ಇಷ್ಟ ಇಲ್ಲ ಅನಿಸ್ತೈತಮ್ಮ, ಮದುವೆ ಆಗೋಗೋಳೆ, ಏನು ಮಾಡೋಕ್ಕಾಗ್ತದೆ? ಅದನ್ನೇ ಯೋಚನೆ ಮಾಡ್ಕೊಂಡು ಕೂತವನಮ್ಮ. ಏನಮ್ಮ ಮಾಡೋದು? ಓ, ಆ ಹುಡುಗಿ ಹೆಸರು ಸುನೀತಾನಾ? ಊರಮ್ಮ ಸುನೀತಾ. ನಿನ್ಗೇನು ಗೊತ್ತಾಯ್ತಮ್ಮ? ನಾನು ಆವಾಗಲೇ ಬಂದಾಗ ಸುನೀತಾ ಅಂತ ಹೇಳ್ಕೊಂಡು ಅಳ್ತಿದ್ರು ಅವರು. ರುದ್ರ, ಅಳೋದು ಬೇರೆ ಮಾಡ್ತಾ ಇದೆಯಾ ನೀನು? ಹೊಡಿತೀನಿ ನೋಡ್ಕೊ, ನಿಂಗೆ ಬೀಳ್ತಾ ವೇಟ್ಗಳು. ನಿಮ್ಮಮ್ಮ ಹೇಳ್ದಂಗೆ ನಿನಗೂ ಒಂದು ಹುಡುಗಿ ಇದ್ದೇ ಇರ್ತಾಳೆ. ಒಂದು ಹೆಣ್ಣನ ಮೇಲೆ ಒಂದು ಗಂಡು ಇದ್ದೇ ಇರುತ್ತೆ, ಒಂದು ಗಂಡನ ಮೇಲೆ ಒಂದು ಹೆಣ್ಣು ಇದ್ದೇ ಇರುತ್ತೆ. ಯೋಚನೆ ಮಾಡಬೇಡಿ, ನಿಮ್ಗೆ ತಕ್ಕನಾದ ಹುಡುಗಿ ಸಿಗ್ತಾಳೆ. ಯಾಕೆ ಯೋಚನೆ ಮಾಡ್ತೀರಾ? ಆ ಹುಡುಗಿ ಲೈಫಲ್ಲಿ ಸೆಟ್ಲ್ ಆದಮೇಲೆ ನೀವು ಅವಳ ಮೇಲೆ ಒಂದು ಚಾಲೆಂಜ್ಗಾದರೂ ನೀವು ಲೈಫಲ್ಲಿ ಸೆಟ್ಲ್ ಆಗಬೇಕು ತಾನೆ. ಅವಳಿಗಿಂತಲೂ ಚೆನ್ನಾಗಿರೋ ಹುಡುಗಿನ ಮದುವೆ ಆಗಿ ನೀವು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತಿದ್ದೀರಲ್ಲ. ಅಯ್ಯೋ ಸರಿ ಹೋಯ್ತು, ಇಷ್ಟೇನಾ? ನಾನು ಇನ್ನೇನು ಅಂತ ಅಂದ್ಕೊಂಡಿದ್ದೆ. ಹೌದಾ? ನನಗೆ ಅವಳಿಗಿಂತಲೂ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಅಂತೀರಾ? ಯಾಕೆ ಸಿಗಲ್ಲ? ಸಿಗ್ತಾಳೆ. ಯಾಕೆ ಯೋಚನೆ ಮಾಡ್ತೀರಾ? ಸುಮ್ಮನೆ ಇರಿ, ಧೈರ್ಯವಾಗಿರಬೇಕು ಇಂಥ ವಿಷಯಗಳೆಲ್ಲ. ಅಲ್ಲ, ಲವ್ ಫೇಲ್ಯೂರ್ ಆದರೆ ಏನು ಅನ್ಬೋದು. ಅವಳೇ ನಿಮ್ಮನ್ನು ಬೇಡ ಅಂತ ಬಿಟ್ಟೋಗಿರುವಾಗ ನೀವು ಈ ಥರ ಮೂಲೆ ಗುಂಪಾದರೆ ಹೇಗೆ ಹೇಳಿ? ಖುಷಿಯಾಗಿರಬೇಕು, ಅಂಥವ್ರ ಮುಂದೆ ಇನ್ನೂ ಚೆನ್ನಾಗಿ ಬದುಕಿ ತೋರಿಸ್ಬೇಕು. ಯಾವಾಗಲೂ ನಗ್ನಗ್ತಾ ಇರಬೇಕು. ನೀವು ಅದನ್ನೇ ಯೋಚನೆ ಮಾಡ್ಕೊಂಡಿದ್ರೆ ಅವಳಿಗಿನ್ನೂ ಕೊಬ್ಬು ಜಾಸ್ತಿ ಆಗುತ್ತೆ. ಅಯ್ಯೋ ನೋಡ್ದ ರುದ್ರ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾನೆ, ನನ್ನ ವಿಷಯನೇ ತಲೆಗೆ ಹಾಕ್ಕೊಂಡಿದ್ದಾನೆ ಅಂತ ಇನ್ನೂ ಕೊಬ್ಬು ಜಾಸ್ತಿ ಆಗುತ್ತೆ. ಅಂಥವ್ರ ಮುಂದೆ ಎಲ್ಲನೂ ನೀವು ಹೆಂಗಿರಬೇಕು? ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೀರಲ್ಲ, ಇಷ್ಟೇನಾ? ನಾನು ಇನ್ನೇನು ವಿಷಯನೂ ಅಂದ್ಕೊಂಡಿದ್ದೆ. ಅದು ಒಂದು ಸೈಡ್ ಲವ್. ಅವಳೇನಾದರೂ ಲವ್ ಮಾಡಿ ನೀವು ಲವ್ ಮಾಡಿದಿದ್ರೆ ಏನು ಅನ್ಬೋದು? ಅಯ್ಯೋ ಈ ಲವ್ ಪವು ಏನಿಲ್ಲಮ್ಮ, ಈ ಲವ್ ಅವು ಇವು ಏನಿಲ್ಲ. ನಮ್ಮ ಹಳ್ಳಿಗಳಿಗೆಲ್ಲ ಹಿಂಗೆ ನಡೆಯಲ್ಲ, ನಾವೇ ದೊಡ್ಡವ್ರು ಮಾತಾಡಿದ್ದು ಅಷ್ಟೇ. ಅದನ್ನೇ ನಮ್ಮ ಸಿಟಿ ಕಡೆ ಲವ್ ಅಂತಾರಮ್ಮ. ಹೌದಾ? ಏನಮ್ಮ ಅವೆಲ್ಲ ನಮ್ಗೆ ತಿಳಿದಮ್ಮ. ನೋಡಿ, ನಿಮ್ಮ ವಿಷಯ ಮಾತಾಡ್ಕೊಂಡು ನಾನು ಬಂದಿರೋ ವಿಷಯನೇ ಮರ್ತ್ಬಿಟ್ಟೆ. ನನಗೆ ಒಂದು ತುಳಸಿ ಗಿಡ ಬೇಕಮ್ಮ. ಓ, ತುಳಸಿ ಗಿಡ ಬೇಕೇನಮ್ಮ? ಕೊಡ್ತೀನಮ್ಮ. ಯಾರನ್ನ ಕೇಳ್ತಾ ಇರ್ತಾರೆ ಅಂತ ನಾರು ಬಿಟ್ಟಿದ್ದೀನಿ, ಕೊಡ್ತೀನಿ. ಮನೆ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತೀರೇನಮ್ಮ? ಹೌದು, ನಮ್ಮಮ್ಮ ಡೈಲಿ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಾರೆ. ಅದು ಬಟ್ ಯಾಕೋ ಒಣಗೋಗ್ಬಿಟ್ಟಿದೆ.
ಅದಕ್ಕೆ ಹೇಳಿದ್ರು ಎಲ್ಲಾದ್ರೂ ಹಳ್ಳಿ ಕಡೆ ಹೋದ್ರೆ ತೊಗೊಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಅಂತ. ನನಗೆ ನಿಮ್ಮನೆ ನೆನಪಾಯ್ತು, ಅದಕ್ಕೆ ಬಂದೆ. ಕುಡಿಯಮ್ಮ, ಒಂದು ತುಳಸಿ ಗಿಡ ಬೇಕು. ಸರಿ ಇರಮ್ಮ, ತಂದ್ಕೊಡ್ತೀನಿ ಇರು. ಇನ್ನೇನು ಬಸೈತತ, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಏನು ಚಂದನೋ ಏನೋ ಹೋಗಮ್ಮ, ನಮ್ಮ ಮಗುಗೆ ಬೇರೆ ಹಿಂಗಾಗೋಯ್ತಲ್ಲ, ಅವನು ಅದೇ ಬೇಜಾರಾಗವನೆ. ಅದೇ ನಮ್ಗೊಂದು ಬೇಜಾರ, ಅಯ್ಯೋ ಮಗು ನೋವು ತಿಂತಾವನೆಲ್ಲ ಅಂತ ನಮ್ಗೆ ಅದೊಂದು ನೋವಮ್ಮ, ಇನ್ನೇನು ಇಲ್ಲ. ಏನು ರುದ್ರ ಎಲ್ಲರೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಬಿಟ್ಟೋಗಿರೋರ ಬಗ್ಗೆ ನೀನು ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ ಒಳ್ಳೆ ರುದ್ರ ನೀನು. ಇಲ್ಲ, ಇನ್ಮೇಲೆ ಯೋಚನೆ ಮಾಡಲ್ಲ, ಇನ್ಮೇಲೆ ಖುಷಿಯಾಗಿ ಇರ್ತೀನಿ ನಾನು. ದಟ್ಸ್ ಗುಡ್. ದೇವಮ್ಮ, ಈ ಸಿಂಚಿನಮ್ಮನು ನಮ್ಮ ರುದ್ರಪ್ಪಂಗ ಜೊತೆ ಚೆನ್ನಾಗದಲ್ಲ? ಇಬ್ರು ನೋಡ ಎಷ್ಟು ಚೆನ್ನಾಗವ್ರೆ. ಏನಪ್ಪ ಕನ್ಸು ಕಾಣ್ತಾ ಇದೆಯೇನು? ಆಗಲ್ ಕನ್ಸು. ಆ ಹುಡುಗಿ ಪೊಲೀಸು ಪೇಟೆ ಕೊಟ್ಟಾಗ ಬೆಳೆದಿರೋರು ನಮ್ಮ ಹಳ್ಳಿ ಹುಡುಗರು ಇಷ್ಟಪಡ್ತಾರ? ನೀನು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದೆಯಲ್ಲಪ್ಪ. ಅದು ನಿಜವೇ ನಮ್ಮ, ನಾವು ಹಳ್ಳಿ ಜನ, ಅವ್ರು ಸಿಟಿ ಜನ. ಅಲ್ಲ ಏನೋ ಅವರಿಬ್ರು ಜೊತೆ ನೋಡಿ ನನಗೇನೋ ಖುಷಿ ಆಯ್ತು, ಅದಕ್ಕೆ ಹೇಳಿದ್ನೆ. ಇಂದಮ್ಮ ಸಿಂಚನಮ್ಮ, ಪಾಟ್ ಸಮೇತ ಕೊಡ್ತಿದ್ದೀರಾ? ಇದ್ರಾಗ ಯಾಕಿದ್ದಮ್ಮ? ಇಂದ ಒಂದು 4 ಗಿಡವೇ, ಮಳೆಯೋದು ಮಳೀಲಿ, ಇಲ್ಲಿ ಒಣಗೋಗೋದು ಒಣಗೋಗ್ಲಿ. ಇಂದಮ್ಮ, ದೇವ್ರು ಒಳ್ಳೇದು ಮಾಡಲಿ ನಮ್ಮ. ನಮ್ಮ ಮನೆಗಿಂದ ತುಳಸಿ ಗಿಡ ತಗೊಂಡೋಗ್ತಾ ಇದೆಯಾ? ನೀನು ಅನ್ಕೊಂಡಿರೋದೆಲ್ಲ ಆಗಲಿ. ಓ ಥ್ಯಾಂಕ್ ಯು ಮಾ. ಸರಿನಮ್ಮ, ನಾನು ಬರ್ತೀನಿ, ಡ್ಯೂಟಿಗೆ ಹೋಗ್ಬೇಕು. ಮನೇಲಿ ಹೋಗಿ ಪಾಟ್ ಕೊಟ್ಟು ನಮ್ಮಮ್ಮಗೆ ನಾನು ಹಾಗೆ ಡ್ಯೂಟಿಗೆ ಹೋಗ್ಬೇಕು. ಈ ಕಡೆಗೆ ಬಂದಾಗೆಲ್ಲ ಬಾಮ್ಮ ಮನೆಗ. ಸರಿನಮ್ಮ, ಬರ್ತೀನಿ. ರುದ್ರ ಓಡ್ ಬರ್ತೀನಿ ನಾನು. ಸರಿ ಮೇಡಮ್, ಹೋಗಿ ಬನ್ನಿ. ಈ ಕಡೆ ಬಂದಾಗ ಬನ್ನಿ ಮೇಡಮ್, ಏನಾದರೂ ಬೇಕಂದ್ರೆ ನಮ್ಮಮ್ಮ ಹತ್ರ ತೊಗೊಂಡೋಗಿ. ಸರಿ ರುದ್ರ, ಆಯ್ತು. ಈ ಕಡೆ ಬಂದಾಗ ಬಾಮ್ಮ ನಮ್ಮ ಮನೆಗ. ಬರ್ತೀನಮ್ಮ. ಸಿಟಿ ಕಡೆ ಏನು ಬರಲ್ವ ರುದ್ರ ನೀನು? ಇಲ್ಲ ಮೇಡಮ್, ಯಾವಾಗನ ಬರ್ತೀನಿ ಅಷ್ಟೇ. ಯಾಕೆ ಮೇಡಮ್? ಬಂದ್ರೆ ಬನ್ನಿ ನಮ್ಮ ಸ್ಟೇಷನ್ ಹತ್ರ. ನಂಗೆ ಪೊಲೀಸ್ ಸ್ಟೇಷನ್ ಅಂದರೆ ದಿಲ್ ಮೇಡಮ್. ಸರಿ ಹೋಯ್ತು, ಅಲ್ಲೇನು ಉಳಿತಿರ್ತಾ ಇರುತ್ತಾ? ನಾವೇ ಇರೋದು, ಬನ್ನಿ ಈ ಸರಿ ಬಂದ್ರೆ. ಇವಾಗ ನೀವು ಹೇಳಿದ್ರಲ್ಲ, ಹಂಗಾದ್ರೆ ಇನ್ನೊಂದ್ಸರಿ ಬಂದಾಗ ಬರ್ತೀನಿ ಮೇಡಮ್. ಸರಿ ಬನ್ನಿ. ಸರಿ ರುದ್ರ. ಸರಿ ಮೇಡಮ್, ಹೊರಟು ಬನ್ನಿ. ಜೋಡಿ ಒಳ್ಳೆ ಚೆನ್ನಾಗದಮ್ಮ, ಸೀತಾರಾಮರಿದ್ದಂಗೆ ಅವರೇ ಇಬ್ರು. ಜೋಡಿ ಏನೋ ಚೆನ್ನಾಗದಪ್ಪ. ಅವ್ರು ಒಪ್ಪಬೇಕಲ್ಲ, ಅವ್ರ ಮನೆಗೆ ಯಾರವರೋ ಏನೋ. ಇನ್ನು ಈ ಹುಡುಗಿನೇ ಹಿಂಗೆ ಅಂದ್ರೆ ಇನ್ನು ಅವರೆಷ್ಟು ಸಾವುಕಾರ ಇರ್ತಾರೋ ಏನೋ. ಕೊಡ್ತಾರೇನಪ್ಪ ನಮ್ಮ ಮನೆಗ? ನಾನು ಬಂದ ಇದ್ರೆ ಯಾರೇನು ಮಾಡೋಕ್ಕಾಗ್ತದಮ್ಮ? ಅಷ್ಟೇ ಅಷ್ಟೇ. ಯಾಕೆ ಕಾರ್ ಸ್ಟಾರ್ಟ್ ಆಗ್ತಿಲ್ವಾ? ಇಲ್ಲ ರುದ್ರ, ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ನೋಡು ರುದ್ರ, ನನಗೆ ಕಾರ್ ಬಗ್ಗೆ ಏನೂ ಗೊತ್ತಿಲ್ಲ. ಯಾಕಮ್ಮ ಸಿಂಚಿನಮ್ಮ? ಬಸ್ ಎತ್ತ, ಯಾಕೋ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ಅಯ್ಯೋ ಒಳ್ಳೆ ಕೆಲಸ ಆಯ್ತಲ್ಲ. ಏನು ಮಾಡೋದೀಗ? ಏನಾದರೂ ರಿಪೇರಿ ಆಯ್ತಾ ಏನೋ? ನಮ್ಮ ರುದ್ರನ ಗಾಡಿನಾಗ ಬಿಟ್ಬಿಟ್ಟು ಬರ್ತಾನೆ ಬಾಮ್ಮ. ಬಿಟ್ಬಿಟ್ಟು ಅಲ್ಲಿ ಯಾರನ್ನ ಕಾರ್ ರಿಪೇರಿ ಅವರಿದ್ರೆ ಅವ್ನು ಕರ್ಕೊಂಬಂದು ರಿಪೇರಿ ಮಾಡಿಸ್ಕೊಡ್ತಾನೆ ಬಾಮ್ಮ. ನೀನು ಗಾಡಿನಾಗ ಹೋಗ್ಬಾ. ಹೌದಾ? ಗಾಡಿ ಎಲ್ಲ? ಬಾಮ್ಮ, ನನ್ನ ಗಾಡಿಯಲ್ಲಿ ನಿಮ್ಮ ಸ್ಟೇಷನ್ ಹತ್ರ ಬಿಟ್ಬಿಟ್ಟು ಬರಲಾ? ಅಯ್ಯೋ ಅಷ್ಟೊಂದು ದೂರನಾ? ಪರವಾಗಿಲ್ಲ, ನಾನು ಬಿಟ್ಬಿಟ್ಟು ಬರ್ತೀನಿ ನಿಮ್ಮನ್ನ. ಹೌದಾ, ಸರಿ ಆಯಿತು. ಮನೆ ಹತ್ರ ಹೋಗಿ ಆಮೇಲೆ ಸ್ಟೇಷನ್ ಹತ್ರ ಹೋಗೋಣ. ಯಾಕಂದರೆ ಇದು ತುಳಸಿ ಗಿಡ ಮನೆಯಲ್ಲಿ ಕೊಡ್ಬೇಕು ನಾನು. ಸರಿ ರೀ, ಗಾಡಿ ತೊಗೊಂಬರ್ತೀನಿ. ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾನೆ. ಹೋಗಮ್ಮ, ಹೋಗು. ಕಾರೇನು ರಿಪೇರಿ ಆಗೈತೇನೋ ಅದನ್ನು ಸರಿ ಮಾಡಿಸ್ತಾನೆ. ನೀವು ಹೋಗ್ರಿ, ನಿಮ್ಮ ಕೆಲಸ ನೀವು ನೋಡೋಗ್ರಿ. ಅವ್ನು ಕರ್ಕೊಂಬಂದು ಸರಿ ಮಾಡಿಸ್ಬಿಟ್ಟು ತಿರ್ಗಿ ಮನೆ ಹತ್ರ ತಂದು ಬಿಡ್ತಾನೆ. ಸರಿ ಬಸ್ಸೈ ತಾತ. ಅಮ್ಮ ತಾತ, ಬಿಟ್ಬಿಟ್ಟು ಬರ್ತೀನಿ. ಸರಪ್ಪ, ಹುಷಾರಾಗಿ ಹೋಗುವ. ಸಿಂಚನ ಮೇಡಮ್, ಹೊರಡೋಣ? ಸರಿ ರುದ್ರ, ನಡಿ ಹೊರಡೋಣ. ಬಸ್ಸೈ ತಾತ, ಓಡ್ ಬರ್ತೀನಿ ಅಮ್ಮ, ಓಡ್ ಬರ್ತೀನಿ. ಹೂನಮ್ಮ, ಹುಷಾರಾಗಿ ಹೋಗ್ಬಿಟ್ಟು ಬಮ್ಮ.